ಮಹರ್ಷಿ ವಾಲ್ಮೀಕಿ ಸಮುದಾಯದ ಕೋಪದ ಸಿಡಿಲು. ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಆರೋಪದ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆ. ಮಾಜಿ ಸಂಸದ ರಮೇಶ್ ಕತ್ತಿ ಅವರಿಂದ ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಅಥಣಿಯಲ್ಲಿ ವಾಲ್ಮೀಕಿ ಸಮಾಜದ ನೂರಾರು ಸದಸ್ಯರು ರಸ್ತೆಗಿಳಿದು ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನ ತಡೆದು ವಾಲ್ಮೀಕಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಟೈರ್ಗಳಿಗೆ ಬೆಂಕಿ ಹಚ್ಚಿ ರಮೇಶ್ ಕತ್ತಿಯ ಭಾವಚಿತ್ರ ಸುಟ್ಟು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ರಮೇಶ್ ಕತ್ತಿಯನ್ನ ತಕ್ಷಣ ಬಂಧಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಪ್ರತಿಭಟನೆಯ ಪರಿಣಾಮವಾಗಿ ಕೆಲಕಾಲ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿತ್ತು. ವಾಲ್ಮೀಕಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಏಕತೆ ಪ್ರದರ್ಶನ ಮಾಡಲಾಯಿತು. ನಂತರ ಅಥಣಿ ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಬಾಬುರಾವ್ ಹುಲ್ಯಾಳ್, ರಮೇಶ್ ಸಿಂದಗಿ, ಗಜಾನನ ಮಂಗಸೂಳಿ, ಲಕ್ಕಪ್ಪ ನಾಯಿಕ್, ಶ್ರೀಶೈಲ ಗಸ್ತಿ, ವಿಠಲ್ ಭೋಜನ್ನವರ್, ಬಸಪ್ಪ ಹುಲ್ಯಾಳ್, ಶ್ರೀಮಂತ ಮಧ್ಯಮನಿ, ಧರ್ಮಣ್ಣ ಗಲಗಲಿ, ಈರಪ್ಪ ಹಾರೋಗೆರಿ, ಶ್ರೀಶೈಲ ದುಲಾರಿ, ರಾಜು ಕಟಗೇರಿ, ರಾವ್ ಸಾಬ್ ಐಹೊಳೆ, ಸಿದ್ಧಾರ್ಥ ಶಿಂಗೆ, ಶಶಿ ಸಾಲ್ವೆ, ಸುನಿತಾ ಐಹೊಳೆ, ಮಿತೇಶ್ ಪಟ್ಟಣ್, ಸುನಿಲ್ ಸಂಕಾ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ರು. ವಾಲ್ಮೀಕಿ ಸಮಾಜದ ನಾಯಕರು ಸರ್ಕಾರವು ಈ ಕೂಡಲೇ ರಮೇಶ್ ಕತ್ತಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ವರದಿ ಲಂಕಪ್ಪ ನಾಯಕ್, ಚಾಣಕ್ಯ ಎಕ್ಸ್‌ಪ್ರೆಸ್, ನ್ಯೂಸ್ ಬ್ಯೂರೋ, ಅಥಣಿ. ಬೇಗನೆ ಅವನನ್ನು ಅರೆಸ್ಟ್ ಮಾಡಿ ಹಾಕಬೇಕು. ಇಲ್ಲವಾದರೆ ಉಗ್ರ ಹೋರಾಟವನ್ನು ನಮ್ಮ ಇಡೀ ಕರ್ನಾಟಕದಾದ್ಯಂತ ಮಾಡ್ತೀವಿ. ದಯಮಾಡಿ ಎಲ್ಲ ನಮ್ಮ ಸಮುದಾಯದವರು ಒಂದಾಗಿ ಬೆಂಗಳೂರು ಚಲೋ ಅನ್ಬೇಕು. ವಿಧಾನಸಭೆಗೆ ಬ್ಯಾಡ್ರಿ ಜಾತಿ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾನೆ ಅವನು ಕತ್ತಿಯವರು. ಏನು ಕತ್ತಿಯೋ ಏನು ನೀವು ಕತ್ತಿನೋ? ಅದಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಅವನು ಬಂಧಿಸಬೇಕು. ಸ್ಪಷ್ಟವಾಗಿ ಬಂಧಿಸದಿದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇನ್ನೂ ಹೆಚ್ಚಿನ ಕ್ರಾಂತಿ ಇದರೊಳಗೆ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಹೆಸರು ಅಂದ್ರೆ ಸ್ಪಷ್ಟವಾಗಿ ಅವರಲ್ಲಿ ಇದೆ, ವಿಡಿಯೋದಲ್ಲಿ ಇದೆ. ನೀವು ಇಲ್ಲ, ಇದು ನಿಜ ಇದೆ, ನೋಡಿದ್ದೀರಿ ನೀವು. ಅದ್ರ ವಿಡಿಯೋ ಇದೆ ಅಲ್ವಾ? ಅದು ಮತ್ತೆ ಅರೆಸ್ಟ್ ಮಾಡಿದ್ರಿ. ಅದೇ ಯಾರು ನಮಗೂ ಇನ್ನೂ ಮಿನಿಸ್ಟರು ಎಲ್ಲ ಇದು ಯಾಕೆ ಅರೆಸ್ಟ್ ಆಗುತ್ತೆ? ಅವ್ರ ಅರೆಸ್ಟ್ ಯಾಕೆ ಮಾಡೋರು ಗೊತ್ತಾಗುತ್ತೋ. ಇನ್ನು ಉಗ್ರವಾದ ಹೋರಾಟ ಮಾಡಂತ ಗೊತ್ತಾಗುತ್ತೆ ಅವ್ರಿಗೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀಶೈಲ್ ಗಸ್ತಿ. ಥ್ಯಾಂಕ್ ಯು ಸರ್. ಮಹಾಭಾರತ ಸಂವಿಧಾನ ಬರೆದವ್ರು ನಾವು. ಬೇಡರ ಸಮಾಜ ಅವಾಗಿನ ಕಾಲದಲ್ಲಿ ಎಷ್ಟು ಜಾಣವಿದ್ದರಂದ್ರೆ ರಾಮಾಯಣ ಬರೆದಿದ್ದಾರೆ ವಾಲ್ಮೀಕಿ ಅವರು. ತಾವು ತಿಳ್ಕೋಬೇಕು. ಇವಾಗ ಆ ಜಾತಿ ಈ ಜಾತಿ ಆ ಜಾತಿ ಈ ಜಾತಿ ತಾವು ಮಾತಾಡ್ತಾ ಇದ್ದೀರಿ. ತಾವ್ಯಾವ ಊಚಿ ಜಾತಿ ಹೇಳಿದ್ದೀರಿ? ನಮ್ಮಲ್ಲಿ ರಾಮಾಯಣ ಬರೆದಿದ್ದಾರೆ, ಮಹಾಭಾರತ ಬರೆದಿದ್ದಾರೆ, ಸಂವಿಧಾನ ಬರೆದಿದ್ದಾರೆ. ತಮಗೆ ಅಷ್ಟು ಬುದ್ಧಿ ಇಲ್ವಾ ರಮೇಶ್ ಕತ್ತಿ ಅವರೇ? ದಯಮಾಡಿ ಇನ್ನೊಂದು ಸಲ ನಮ್ಮ ಜಾತಿ ದಲಿತರಿಗೆ ಆಗಲಿ, ಅಲ್ಪಸಂಖ್ಯಾತರಿಗಾಗಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾರೇ ಆಗಲಿ ಮಾತಾಡಿದರೆ ಇನ್ನು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ದಯಮಾಡಿ ಪೊಲೀಸರು ದಯಮಾಡಿ ಅವರನ್ನು ಬಂಧಿಸಬೇಕು. ಬಂಧಿಸದಿದ್ದರೆ ನಾವು ಮತ್ತೊಮ್ಮೆ ಉಗ್ರವಾದ ಹೋರಾಟ ಮಾಡುತ್ತದೆ ಅಂತ ಈ ಸಭೆಯಿಂದ ಕರೆ ನೀಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಪ್ರಬುದ್ಧ ಭಾರತ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.